ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ವಾಯ್ಸ್ ಆಫ್ ಕನ್ನಡ. ನಮ್ಮ ಚಾನಲಲ್ಲಿ ಬರುವಂಥ ಎಲ್ಲ ವಿಡಿಯೋಗಳು, ಟ್ರಾವೆಲ್ ವಿಡಿಯೋಸ್ ಆಗಿರ್ಬೋದು, ನಿಮಗೆ ಒಳ್ಳೆ ಕ್ವಾಲಿಟಿ ಕೊಡಬೇಕನ್ನೋ ಉದ್ದೇಶದಿಂದ ನಾವೊಂದು ಗೋಪ್ರೋ ಕ್ಯಾಮ್ರಾನ ಬುಕ್ ಮಾಡಿದ್ವಿ. ಕ್ಯಾಮ್ರಾ ಬಂದಿದೆ, ಪಾರ್ಸಲ್ ಬಂದಿದೆ. ಅದನ್ನ ಅನ್ಬಾಕ್ಸಿಂಗ್ ಮಾಡಿ ಅದರಲ್ಲಿ ಏನೇನು ಐಟಮ್ ಬಂದಿದೆ, ಸೊ ಇದರಲ್ಲಿ ಎಲ್ಲ ಡೀಟೇಲ್ಸ್ ಮಾಹಿತಿ ಬಗ್ಗೆ ನಾನು ನಿಮಗೆ ತಿಳಿಸ್ತೀನಿ. ಬನ್ನಿ ನೋಡೋಣ. ಹ್ಯಾಂಡ್ಲರ್ ಕೊಟ್ಟಿದ್ದಾರೆ. ಇದು ನೋಡೋಕೆ ಒಳ್ಳೆ ಟ್ರಿಮ್ಮರ್ ತರ ಇದೆ. ವೇಟ್ ಕೂಡ ತುಂಬಾ ಕಮ್ಮಿ ಇದೆ. ಇದನ್ನ ಮೌಂಟ್ ಬಕೆಲ್ ಅಂತಾರೆ. ಇದನ್ನ ಕಾರ್ ಮೇಲೆ ಅಂಟಿಸ್ಬೋದು, ಇಲ್ಲ ಬೈಕು ಹೆಲ್ಮೆಟ್ ಮೇಲೆ ಅಂಟಿಸ್ಕೊಂಡು ಕ್ಯಾಮ್ರಾನ ಸೆಟ್ ಮಾಡ್ಬೋದು. ಇದಕ್ಕೆ ಇನ್ನು ಕ್ಯಾಮರಾ ಜೊತೆಗೆ 2 ಬ್ಯಾಟ್ರಿ ಕೊಟ್ಟಿದ್ದಾರೆ. ಆಗಯ ಸ್ಟಾರ್ ಐಟಮ್ ಇದೆ. ಗೋಪ್ರೋ ಹೀರೋ 13 ಕ್ಯಾಮ್ರಾ ಮೇಲೆ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸಿದ್ದಾರೆ. ಇನ್ನು ಈ ಬ್ಯಾಗಲ್ಲಿ ಚಾರ್ಜರ್ ಪಿನ್ನು, ಸಿ ಪಿನ್ನು ಮತ್ತು ಒಂದು ಸ್ಕ್ರೂ ಕೊಟ್ಟಿದ್ದಾರೆ. ಸನ್ ಡಿಸ್ಕ್ 64 GB ಮೆಮೊರಿ ಕಾರ್ಡ್ ಕೊಟ್ಟಿದ್ದಾರೆ. ಹಾಗೆ ಗೈಡ್ ಬುಕ್ಕು, ವಾರಂಟಿ ಕಾರ್ಡು, ಗೋಪ್ರೋ ಕ್ಯಾಮ್ರಾ ಸ್ಟಿಕ್ಕರ್ಸು ಇದೆಲ್ಲ ಕೊಟ್ಟಿದ್ದಾರೆ. ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ಕೆಲವೊಂದು ನೋಟಿಫಿಕೇಶನ್ಸ್ ಬರುತ್ತೆ. ಲೈಕ್ ಲ್ಯಾಂಗ್ವೇಜ್ ಸೆಲೆಕ್ಷನ್ ಆಗಿರ್ಬೋದು, ವಾಯ್ಸ್ ಕಂಟ್ರೋಲ್ ಆಪ್ಷನ್ ಆಗಿರ್ಬೋದು, ಲೊಕೇಶನ್ ಸೆಲೆಕ್ಷನ್ ಆಗಿರ್ಬೋದು. ಸೊ ಇದನ್ನೆಲ್ಲ ಆಕ್ಸೆಪ್ಟ್ ಮಾಡೋಣ. ಸೊ ಫೈನಲ್ ಆಗಿ ಒಂದು QR ಕೋಡ್ ಬರುತ್ತೆ. ಈ QR ಕೋಡ್ನ ಸ್ಕ್ಯಾನ್ ಮಾಡಿದರೆ ಆ್ಯಪ್ ಲಿಂಕ್ ಬರುತ್ತೆ. ಆ ಆ್ಯಪ್ನ ಡೌನ್ಲೋಡ್ ಮಾಡಿ ನೋಡೋಣ ಫಸ್ಟ್. ಈ ಆ್ಯಪ್ ಹೆಸರು ಗ್ರೋಪೋ ಕ್ವಿಕ್ ಅಂತ. ಈ ಆ್ಯಪ್ ಓಪನ್ ಆಗಿದ ತಕ್ಷಣ ಮೇಲ್ ಐ ಡಿ ಕೇಳುತ್ತೆ. ಒನ್ಸ್ ನಾವು ಮೇಲ್ ಐ ಡಿನ ಎಂಟ್ರಿ ಮಾಡಿದ ತಕ್ಷಣ ಬ್ಲೂಟೂತ್ ಹಾಗೆ ವೈಫೈ ನೋಟಿಫಿಕೇಶನ್ ಬರುತ್ತೆ. ಸೊ ಬ್ಲೂಟೂತ್ ವೈಫೈ 2 ಆನ್ ಮಾಡಿ ಇಟ್ಕೋಬೇಕು. ವೈಫೈ ಸಿಗ್ನಲ್ ಓಪನ್ ಮಾಡಿದ್ಮೇಲೆ ನಮಗೆ ಗೋಪ್ರೋ ಕ್ಯಾಮ್ರಾ ಹೆಸರು ಕಾಣಿಸುತ್ತೆ. ಗೋಪ್ರೋ ಕ್ಯಾಮ್ರಾನ ಸೆಲೆಕ್ಟ್ ಮಾಡಿದ್ಮೇಲೆ ಅದು ಆಟೋಮೆಟಿಕ್ ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ. ಹಾಗೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಕೂಡ ಕೇಳುತ್ತೆ. ಅದನ್ನೆಲ್ಲ ಆಕ್ಸೆಪ್ಟ್ ಮಾಡಿದರೆ ಕ್ಯಾಮ್ರಾ ಆಟೋಮೆಟಿಕ್ ಮೊಬೈಲ್ಗೆ ಕನೆಕ್ಟ್ ಆಗುತ್ತೆ. ಕ್ಯಾಮ್ರಾ ಮೊಬೈಲ್ಗೆ ಕನೆಕ್ಟ್ ಆದಮೇಲೆ ನಾವು ಮೊಬೈಲಿಂದನೇ ಕ್ಯಾಮ್ರಾನ ಆಪ್ರೇಟ್ ಮಾಡ್ಬೋದು. ಈ ಕ್ಯಾಮ್ರಾ ವಿಡ್ತು 22.3 ಸೆಂಟಿಮೀಟರ್ಸು, ಹಾಗೆ ಹೈಟು 10 ಸೆಂಟಿಮೀಟರ್ಸ್ ಇದೆ. ಈ ಕ್ಯಾಮ್ರಾ ವೇಟು 600 ಗ್ರಾಮ್ ಇರುತ್ತೆ. ಡಿಸ್ಪ್ಲೇ ವಿಡ್ತು ಕೂಡ 2.22 ಸೆಂಟಿಮೀಟರ್ಸ್ ಇದೆ. LCD ಡಿಸ್ಪ್ಲೇಯಲ್ಲಿ ಬಂದಿರೋ ಈ ಕ್ಯಾಮ್ರಾ ಟಚ್ ಸ್ಕ್ರೀನ್ ಕೂಡ ವರ್ಕ್ ಆಗುತ್ತೆ. ಇನ್ನು ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ 27 ಮೆಗಾ ಪಿಕ್ಸೆಲ್ ಇದೆ. ಸೊ ಇದರಲ್ಲಿ ವೀಡಿಯೋಸು ಫೋಟೋಸ್ ಎಲ್ಲ ಸ್ಲೋಮೋ ವೀಡಿಯೋಸು, ಟೈಮ್ ಲ್ಯಾಪ್ಸ್, ಹಾಗೆ ನೈಟ್ ಮೋಡಲ್ಲಿ ವೀಡಿಯೋಸು ಫೋಟೋಸ್ ಕೂಡ ಮಾಡ್ಬೋದು. ಸೊ ಇಷ್ಟ ಐಟಮ್ ನಮಗೆ ಈ ಬಾಕ್ಸಲ್ಲಿ ಬಂದಿದೆ. ಚಾರ್ಜಿಂಗ್ ತುಂಬ ಕಡಿಮೆ ಇದೆ, 13% ಇದೆ. ಸೊ ಇದನ್ನು ಚಾರ್ಜ್ ಮಾಡಿ ಒಂದು ಹಾಫ್ ಅನ್ ಅವರ್ ಬಿಟ್ಟು ಆಮೇಲೆ ಇದನ್ನು ಚೆಕ್ ಮಾಡೋಣ. ಯಾವ ಥರ ಕ್ವಾಲಿಟಿ ಬರುತ್ತೆ, ಫೋಟೋ ಯಾವ ಥರ ಕ್ವಾಲಿಟಿ ಬರುತ್ತೆ, ವಿಡಿಯೋ ಯಾವ ಥರ ಕ್ವಾಲಿಟಿ ಬರುತ್ತೆ ಅನ್ನೋದು ಚೆಕ್ ಮಾಡೋಣ.
ಈ ಕ್ಯಾಮ್ರಾ ಕ್ವಾಲಿಟಿ ನೋಡಿದ್ಮೇಲೆ ನನಗೆ ಯಾಕೋ ಅಷ್ಟು ಚೆನ್ನಾಗಿಲ್ಲ ಅನಿಸ್ತು. ಇದಕ್ಕಿಂತ ಮೊಬೈಲ್ ಕ್ಯಾಮ್ರಾನೇ ಬೆಟರ್ ಅನ್ನಿಸ್ತು. ಗೋಪ್ರೋ ಸ್ಟಾರ್ಟ್ ರಿಕಾರ್ಡ್. ಗೋಪ್ರೋ ಸ್ಟಾಪ್ ರಿಕಾರ್ಡ್. ಸೊ ನೋಡಿದ್ವಲ್ಲ ಈ ಗೋಪ್ರೋ ಕ್ಯಾಮ್ರಾದ ಈ ವಿಡಿಯೋ ಹಾಗೆ ಫೋಟೋ ಕ್ವಾಲಿಟಿ. ಸೊ ಈ ಕ್ವಾಲಿಟಿ ಬಗ್ಗೆ ನಿಮ್ಗೆ ಏನು ಅನಿಸಿದೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲ್ ಅಲ್ಲಿ ಬರುವಂತೆ ಮುಂದೆ ಎಲ್ಲ ವಿಡಿಯೋಸ್ಗಳು ಕೂಡ ಈ ಕ್ಯಾಮ್ರಾಯಿಂದನೇ ಬರುತ್ತೆ.